ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ದೇಹೋಯನ್ಮೇ ಸದಾನಂದಃ ನಾಯಂ ಪ್ರಕೃತಿ ನಿರ್ಮಿತಃ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ. ಈ ಹಿಂದಿನ ಭಾಗದಲ್ಲಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅನ್ನೋದಕ್ಕೆ ಅರ್ಥ ವಿಷ್ಣು ಜಿಜ್ಞಾಸ ಮಾಡಬೇಕು ಅಂತಾನೆ ಅರ್ಥ ಅನ್ನೋದನ್ನು ತಿಳಿಸಿದರು. ಅಥಾತಃ ಬ್ರಹ್ಮ ಜಿಜ್ಞಾಸ ಅಂದ್ರೆ ಈ ಅಥ ಮತ್ತು ಅಥ ಶಬ್ದದ ಅರ್ಥವಾದಂತಹ ಅಧಿಕಾರಿ ಸಂಪತ್ತಿ ಮತ್ತು ಫಲ ಅದರಿಂದ ಕೂಡಿದ್ದು ಈ ಜಿಜ್ಞಾಸ ಆ ಜಿಜ್ಞಾಸೆಗೆ ಭಗವಂತನನ್ನ ಒಳಪಡಿಸ್ಬೇಕು ಅಂತ ಬಂತು. ಹಾಗಾಗಿ ಒಟ್ಟಾರೆ ಆ ವಾಕ್ಯದ ಅರ್ಥ ಏನಾಗ್ತದೆ, ಅದು ಈ ಮುಂದಿನಂತೆ ಆಗ್ತದೆ. ನಿಮಗೆ ಶ್ರೋತೃಗಳಾಗಿ ಬಂದಿರುವಂತಹ ನಿಮಗೆ ಶಮದಮಾದಿ ಸಂಪತ್ತಿ ಎಂಬ ಅಧಿಕಾರ ಇರುವುದರಿಂದ, ಮತ್ತೆ ನೀವು ಈ ಜಿಜ್ಞಾಸೆಯನ್ನು ಮಾಡಿದ್ರಿಂದ ನಿಮ್ಗೊಂದು ನಿರ್ದಿಷ್ಟವಾದಂತಹ ಫಲವೂ ಇರುವುದರಿಂದ ನೀವು ಶ್ರವಣ ಮನನ ಧ್ಯಾನ ಎಂಬ ಜಿಜ್ಞಾಸೆಗೆ ಭಗವಂತನನ್ನ ಒಳಪಡಿಸಿರಿ, ಅಥವಾ ಭಗವಂತನ ಕುರಿತಾದಂತಹ ಶ್ರವಣ ಮನನ ಧ್ಯಾನವೆಂಬ ಜಿಜ್ಞಾಸೆಯನ್ನ ನೀವು ಮಾಡಿರಿ, ಹೊರತು ಜೀವನ ಕುರಿತಾದಂತಹ ಜಿಜ್ಞಾಸೆಯನ್ನು ಮಾಡಬೇಡ್ರಿ. ಜೀವನ ಕುರಿತಾದ ಜಿಜ್ಞಾಸೆಯನ್ನ ಶಾಸ್ತ್ರ ಹೇಳಲೂ ಇಲ್ಲ. ಆದ್ರಿಂದ ಭಗವಂತನ ಕುರಿತಾದಂತಹ ಜಿಜ್ಞಾಸೆಯನ್ನು ಮಾಡು ಅಂತ ಹೇಳಿದ್ರಿಂದ ಶಾಸ್ತ್ರಕ್ಕೊಂದು ಸಾಫಲ್ಯ ಇದೆ ಅಂತಿಷ್ಟು ವಿಷಯದಿಂದ ಬಂತು. ಇನ್ನು ಮುಂದೆ ಈ ವಿಷ್ಣು ಶಬ್ದ ಮೂಲತಃ ಬ್ರಹ್ಮಸೂತ್ರದಲ್ಲಿ ವಿಷ್ಣು ಅನ್ನೋ ಶಬ್ದವನ್ನ ವೇದವ್ಯಾಸರು ಪ್ರಯೋಗ ಮಾಡಿದ್ದಾರೆ. ಮತ್ತೆ ಮೂಲತಃ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮ ಎಂಬ ಶಬ್ದವನ್ನು ವೇದವ್ಯಾಸರು ಪ್ರಯೋಗ ಮಾಡಿದ್ದಾರೆ. ಮತ್ತೆ ಆಚಾರ್ಯರು ಇಲ್ಲಿ ವಿಷ್ಣು ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಏನ್ ಕಾರಣ, ಹಾಗೊಂದು ವ್ಯತ್ಯಸ್ತವಾದ ಶಬ್ದವನ್ನು ಪ್ರಯೋಗ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ಯಾರಿಗಾದ್ರೂ ಜಿಜ್ಞಾಸೆ ಬಂದ್ರೆ ಅದಕ್ಕೆ ಈ ಮುಂದಿನಂತೆ ಉತ್ತರ ಹೇಳ್ತಾರೆ. ಎರಡಕ್ಕೂ ಕೂಡ ಅರ್ಥ ಒಂದೇ ಇದೆ. ಈ ವಿಷ್ಣು ಶಬ್ದಕ್ಕೂ ಮತ್ತು ಬ್ರಹ್ಮ ಶಬ್ದಕ್ಕೂ ಅರ್ಥ ಒಂದೇ ಇದೆ. ಆದ್ರಿಂದ ವೇದವ್ಯಾಸರು ಬ್ರಹ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ರು, ಮತ್ತೆ ಆಚಾರ್ಯರು ವಿಷ್ಣು ಶಬ್ದವನ್ನು ಪ್ರಯೋಗ ಮಾಡಿದ್ರು. ಅದರಿಂದ ಏನು ವ್ಯತ್ಯಾಸ ಇಲ್ಲ. ಯಾಕೆ ಅಂದ್ರೆ ಈ ವಿಷ್ಣು ಅನ್ನೋ ಶಬ್ದ ವಿಷಲು ವ್ಯಾಪ್ತವೆಂಬ ಧಾತುವಿನಿಂದ ಬಂದದ್ದು. ಈ ಅಲ್ಲಿ ವಿಷಲು ಅಂತ ಏನಿದೆಯಲ್ಲ, ಅದನ್ನ ನಾನು ವಿಷಲ್ ಅಂತ ಓದಿದ್ದೇನೆ. ಸಾಮಾನ್ಯವಾಗಿ ಕಡೆ ವಿಷಲ್ರು ವ್ಯಾಪ್ತವಂತ ಓದ್ತಿರ್ತಾರೆ. ಧಾತುವನ್ನ ಈ ಋ ಅಂತ ಏನ್ ಎರಡು ಸ್ವರಗಳಿದೆಯಲ್ಲ, ಅ ಈ ಉ ಋ ಮತ್ತೆ ಲು ಅಂತ, ಅವುಗಳನ್ನ ಋ ಅಂತ ಓದಬಾರ್ದು, ಅದನ್ನ ಲು ಅಂತ ಓದ್ಬೇಕು ಅಂತ ಗೋವಿಂದ ಹೆಸರು ಹೇಳ್ತಿರ್ತಾರೆ. ಆದ್ರಿಂದ ನಾನು ಲು ಅಂತ ಓದ್ತೀನಿ. ಅದು ನಿಮ್ಗೆ ಹೇಗೆ ಓದ್ಬೇಕು ಅಂತ ನಿಮ್ಗೆ ಕಾಣಿಸ್ತದೆ, ಅಥವಾ ನೀವು ಅದನ್ನ ಓದ್ಬಹುದು. ಹೀಗೆ ವಿಷಲು ವ್ಯಾಪ್ತವು ಅಂತ ಒಂದು ಧಾತು. ಈ ಧಾತುವಿನಿಂದ ವಿಷ್ಣು ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಮತ್ತೆ ಬೃಹಬುದ್ಧವು ಎಂಬ ಧಾತುವಿನಿಂದ ಬ್ರಹ್ಮ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಹೀಗಿರುವುದರಿಂದ ಎರಡಕ್ಕೂ ಕೂಡ ಅರ್ಥ ಒಂದೇ ಆಗಿದೆ. ನಮಗೆ ಸಾಮಾನ್ಯವಾಗಿ ವಿಷ್ಣು ಎಂಬ ಶಬ್ದ ವಿಷ ಪ್ರವೇಶನ ಎಂಬ ಧಾತುವಿನಿಂದ ಬಂದಿದೆ ಅಂತ ನಮ್ಗೆ ಸಾಮಾನ್ಯ ಕಾಣಿಸ್ತದೆ. ಆದ್ರೆ ವಿಷಲು ವ್ಯಾಪ್ತವನ್ನು ಧಾತುನು ಕೂಡ ಹೊಂದಿದೆ, ಆ ಧಾತುವಿನಿಂದ ಬಂದಿದೆ ಅಂತ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳಿ. ಹೀಗೆ ವಿಷಲು ವ್ಯಾಪ್ತವು ಎಲ್ಲ ಗುಣಗಳು ಕೂಡ ಇವನಲ್ಲಿ ಪ್ರವೇಶ ಮಾಡಿವೆ. ಮತ್ತೆ ಬೃಹಿವೃದ್ಧವು ಅಂದ್ರೆ ಈತ ಗುಣಗಳಿಂದ ತುಂಬಿ ದೊಡ್ಡವನಾಗಿದ್ದಾನೆ. ಅಸಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಂಹತಿ ಬ್ರಹ್ಮಯತಿ ಚ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ತೋರಿಸುವಂತ ಪ್ರಮಾಣ. ತಾನು ಗುಣಗಳಿಂದ ತುಂಬಿ ದೊಡ್ಡವನಾಗಿದ್ದಾನಾದ್ರಿಂದ ಅದನ್ನ ವಿಷ್ಣು ಎಂಬ ಶಬ್ದದಿಂದಲೇ ಬ್ರಹ್ಮ ಎಂಬ ಶಬ್ದದಿಂದ ಕೂಡ ಹೇಳ್ಬೋದು. ಎರಡಕ್ಕೂ ಕೂಡ ಅರ್ಥ ಒಂದೇ ಆಗ್ತದೆ. ಹೀಗೆ ವಿಷಲು ವ್ಯಾಪ್ತವು ಬೃಹಿವೃದ್ಧವು ಇತಿ ಅವಯವ ಶಕ್ತಿಯ. ಅವಯವ ಅಂದ್ರೆ ಧಾತು ಮತ್ತೆ ಪ್ರತ್ಯಯಗಳಿರ್ತಾವಲ್ಲ, ಆ ಧಾತು ಮತ್ತು ಪ್ರತ್ಯಯಗಳ ಶಕ್ತಿ, ಅದನ್ನೇ ಅವಯವ ಅಂತ. ಅವಯವ ಅಂದ್ರೆ ಪಾರ್ಕ್ ಅಂತ. ಒಂದು ಶಬ್ದ ನಿಷ್ಪನ್ನ ಆಗುವಾಗ ಧಾತು ಮತ್ತೆ ಅದರ ಪ್ರತ್ಯಯದಿಂದ ಅವು ನಿಷ್ಪನ್ನ ಆಗ್ತಿರ್ತವೆ. ಆದ್ರಿಂದ ಇಲ್ಲಿ ಅವಯವ ಅಂದ್ರೆ ಧಾತು ಮತ್ತು ಪ್ರತ್ಯಯಗಳು, ಅವುಗಳ ಒಂದು ಸಾಮರ್ಥ್ಯದಿಂದ ನಮಗೆ ಸಿಗುವಂತಹ ಅರ್ಥ ಏನಂದ್ರೆ ಗುಣಪೂರ್ಣನಾದವನು ಅಂತ ಅರ್ಥ.
ಈಗ ಬ್ರಹ್ಮ ಅನ್ನೋಲ್ಲಿ ಬೃಹೋ ಧಾತು ಮತ್ತು ಅದಕ್ಕೆ ಮನಿನ್ ಪ್ರತ್ಯಯ. ಇದು ಧಾತು ಮತ್ತೆ ಪ್ರತ್ಯಯದ ಬಗ್ಗೆ ಆಯ್ತು. ವಿಷ್ಣು ಎಂಬಲ್ಲಿ ವಿಷ ಧಾತು, ಅದಕ್ಕೆ ನೂ ಅಂತ ಒಂದು ಪ್ರತ್ಯಯ ಹೀಗೆ ಹೇಳ್ತಾರೆ. ಆಚಾರ್ಯರು ಹೇಳುವಂತ ನಿಷ್ಪತ್ತಿ ಬೇರೆ ಇದೆ. ಇಲ್ಲಿ ಈ ಅವಯವ ಶಕ್ತಿ ಅಂತ ಬಂದಿದ್ರಿಂದ ನಾನು ಅದನ್ನ ಹೇಳ್ಬೇಕಾಯ್ತು. ಕೆಲವು ವ್ಯರ್ಥವಾದಂತಹ ಪ್ರತ್ಯಯಗಳನ್ನ ಆಚಾರ್ಯರು ಎಲ್ಲೂ ಒಪ್ಪೋದೇ ಇಲ್ಲ. ಪ್ರತ್ಯಯಗಳಿಗೂ ಕೂಡ ಒಂದು ಸಾರ್ಥಕ್ಯ ಇರಬೇಕು. ಕೇವಲ ಶಬ್ದ ನಿಷ್ಪತ್ತಿಯನ್ನು ತೋರಿಸುವುದು ಮಾತ್ರ ಆ ಪ್ರತ್ಯಯಗಳ ಉದ್ದೇಶ ಆಗಿರಬಾರ್ದು, ಅದಕ್ಕೊಂದು ಸಾರ್ಥಕ್ಯ ಇರಬೇಕು ಅಂತ ಆಚಾರ್ಯ ಯಾವತ್ತೂ ಕೂಡ ಪ್ರತಿಪಾದನೆ ಮಾಡ್ತಾರೆ. ಆದ್ರಿಂದ ಐತರೇಯ ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿರುವಂತೆ ಈ ವಿಷ್ಣುನಾಮೆ ನಕಾರೇಣ ವಿಷ್ಣುವರ ಬಲ ಮುದೀರ್ಯತೆ, ವಿಷ್ಣು ಎಂಬಲ್ಲಿ ನಕಾರದಿಂದ ಪರಮಾತ್ಮನ ಬಲ ತಿಳಿಯುತ್ತದೆ. ಮತ್ತೆ ವಿಷ್ಣುನಾಮ್ನೆ ಚಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣಃ ನಿಯಾಮಕತ, ಚತುರ್ಮುಖ ಲಕ್ಷ್ಮೀದೇವಿ ಮೊದಲಾದ ಸಮಸ್ತ ಪ್ರಪಂಚಕ್ಕೂ ಕೂಡ ಈತ ನಿಯಾಮಕ ಅನ್ನೋ ಅರ್ಥ ಈ ಶಕಾರದಿಂದ ತಿಳಿಯುತ್ತದೆ. ಮತ್ತೆ ಅಂತ್ಯಸ್ಥಿತ ಉಕಾರಸ್ತು ತಾಚ್ಛಿಲ್ಯಾದಿ ಹರೇರ್ವದೆ, ಕೊನೆಗೆ ಹೂ ಅಂತ ಏನಿದೆಯಲ್ಲ ಅದು ಈ ಭಗವಂತನಿಗಿರುವಂತಹ ಬಲ ಮತ್ತೆ ಶಕಾರ ಮತ್ತೆ ಅವನ ಜಗನ್ ನಿಯಾಮಕತ್ವ ಕೂಡ ಯಾವುದೋ ತಪಶಕ್ತಿ ಇತ್ಯಾದಿಗಳನ್ನ ತಪಸ್ ಮಾಡಿ ಆಮೇಲೆ ಹೊರ ಪಡ್ಕೊಂಡು ಬಂದಿದ್ದಲ್ಲ, ಎಲ್ಲವೂ ಕೂಡ ಆತನ ಸ್ವಭಾವ ಅನ್ನೋದನ್ನ ತೋರಿಸ್ತದೆ. ಹೀಗೆ ನಾವೀಗ ವ್ಯವಹಾರದಲ್ಲಿ ಕೊಡುವಂತಹ ಈ ಧಾತು ಮತ್ತೆ ಪ್ರತ್ಯಯ ಅದು ಬೇರೆ. ಹಾಗೆ ಆಚಾರ್ಯರು ಕೊಡುವಂತಹ ಧಾತು ಮತ್ತೆ ಪ್ರತ್ಯಯಗಳು ಕೂಡ ಬೇರೆ ಅಂತ ನಾವು ಅದನ್ನ ಭಾವಿಸ್ಬೋದು. ಅದೇನೇ ಇಲ್ಲ ಅಂತೂ ಅವಯವ ಶಕ್ತಿ ಅಂತ ವಿಷ್ಣು ಅನ್ನೋ ಶಬ್ದಕ್ಕೂ ಬ್ರಹ್ಮ ಎಂಬ ಶಬ್ದಕ್ಕೂ ಅರ್ಥ ಒಂದೇ. ವಿಷ್ಣು ಶಬ್ದ ಬ್ರಹ್ಮ ಏಕಾತ್ಮತ್ವೇನ ಶ್ರೌತ ಪದ ಬ್ರಹ್ಮಪದೇನ ಸಾಧಶಾಸ್ತ್ರಕ್ಕೆ ಪ್ರತೀತೆ. ಶ್ರೌತ ಅಂದ್ರೆ ಶ್ರುತಿಯಲ್ಲಿರುವಂಥದ್ದು. ಶ್ರುತಿಯಲ್ಲಿ ಬ್ರಹ್ಮಪದ ಇದೆಯಲ್ಲ, ತದ್ಬ್ರಹ್ಮೇ ಅಂತ ಹೀಗೆಲ್ಲ ಬ್ರಹ್ಮಪದ ಇದೆಯಲ್ಲ, ಆ ಬ್ರಹ್ಮ ಎಂಬ ಪದದಿಂದ ಗುಣಪೂರ್ಣನಾದವನು ಸಾಧಶಾಸ್ತ್ರಕ್ಕೆ ಅಂದ್ರೆ ಗುಣಪೂರ್ಣ ಅರ್ಥಕ್ಕೆ ಪ್ರತೀತೆ ತಿಳಿದು ಬರ್ತದೆ ಅಂತ ಅಭಿಪ್ರಾಯ. ಮತ್ತೆ ಸವಿಷ್ಣುರಾಹ ಹಿ ತಂಬ್ರಹ್ಮೇ ಚಾಚಕ್ಷತೆ ಇತ್ಯುಕ್ತೆ ದೈವ ಮೀಮಾಂಸಾ ಅಂತ ವೇದವ್ಯಾಸರು ಒಂದೊಂದು ರಚನೆ ಮಾಡಿದ್ದಾರೆ. ಆ ದೈವ ಮೀಮಾಂಸಾದಲ್ಲಿ ಸವಿಷ್ಣುರಾಹ ಹಿ ತಂಬ್ರಹ್ಮೇ ಚಾಚಕ್ಷತೆ ಅಂತ ಹೀಗೆ 2 ಥರದ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ದೈವ ಮೀಮಾಂಸಾದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬೇಕು. ದೈವಾನ ದೈವಿ ಮೀಮಾಂಸನ ಎರಡು ಹೇಳ್ಬೋದು. ಅದು ಯಾಕೆಂದ್ರೆ ಮೀಮಾಂಸಾ ಅನ್ನೋ ಶಬ್ದ ಸ್ತ್ರೀಲಿಂಗ, ದೈವಿ ಶಬ್ದ ಆ ದೃಷ್ಟಿಯಿಂದ ದೈವಿ ಶಬ್ದನೂ ಸ್ತ್ರೀಲಿಂಗ. ದೈವಿ ಚ ಮೀಮಾಂಸಾಚ ದೈವಿ ಮೀಮಾಂಸಾ ಅಂತ ಈಗ ಅದನ್ನ ಹೇಳ್ತಾರೆ. ಅದು ಸರಿಯೇ. ಅಷ್ಟು ಬಿಟ್ಬಿಟ್ರೆ ದೇವಸ್ಯ ಇದಂ ದೈವಂ ದೈವಮೀಮಾಂಸ, ದೈವಸ್ಯ ಮೀಮಾಂಸ ದೈವ ಮೀಮಾಂಸ. ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದ 83ನೇ ಶ್ಲೋಕದಲ್ಲಿ ದೇವ ಮೀಮಾಂಸ ಅಂತಾನೆ ಶಬ್ದ ಪ್ರಯೋಗ ಇದೆ. ಅಲ್ಲಿ ದೇವಸ್ಯ ಮೀಮಾಂಸ ದೇವ ಮೀಮಾಂಸ ಅಂತ ಅರ್ಥ, ಅಲ್ಲೇನು ಸಮಸ್ಯೆನೇ ಇಲ್ಲ. ಹೀಗೆ ದೇವ ಮೀಮಾಂಸ, ದೈವ ಮೀಮಾಂಸ, ದೈವಿ ಮೀಮಾಂಸ ಅಂತ ಇವೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಂತ ಹೇಗೋ ಹಾಗೆ ದೇವಸ್ಯ ಮೀಮಾಂಸ ದೇವ ಮೀಮಾಂಸ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ದೈವ ಮೀಮಾಂಸಕಾದ್ಯಂತಂ ಕೃತ್ವಾ ಪೈಲಮಥ ಅಸಾದಿಶತ್ ಶೇಷಂ ಸಂಬುದ್ಧಕರಣೆ ಪುರಾಣಾನ್ಯತೆ ಚಾಪರೋತ್ ಅಂತ ಆ ತಾತ್ಪರ್ಯ ನಿರ್ಣಯದ ಶ್ಲೋಕ. ಆಚಾರ್ಯರು ವೇದವ್ಯಾಸರು ಈ ದೈವ ಮೀಮಾಂಸಾವನ್ನು ಕೂಡ ರಚನೆ ಮಾಡಿದ್ರು ಅಂತ ಕೇಳಿಬರ್ತದೆ. ಅದು ಪೂರ್ಣ ರಚನೆ ಮಾಡಲಿಲ್ಲ. ಬ್ರಹ್ಮಸೂತ್ರದ ಎಲ್ಲಾ ಸೂತ್ರಗಳನ್ನು ಕೂಡ ವೇದವ್ಯಾಸರು ಹೇಗೆ ರಚನೆ ಮಾಡಿದ್ರು ಹಾಗೆ ಈ ದೈವ ಮೀಮಾಂಸಾದ ಪೂರ್ಣ ರಚನೆ ಈ ವೇದವ್ಯಾಸರಲ್ಲ, ಆತ್ಮಕ್ಕೆ ಅಂಶಗಳನ್ನು ಅವ್ರು ರಚನೆ ಮಾಡಿದ್ರು. ಮತ್ತೆ ನಡುವಿಂದಲೇ ಯಾರು ರಚನೆ ಮಾಡಬೇಕು ಅಂದ್ರೆ ಪೈಲ ಮತ್ತು ಶೇಷ ಇವ್ರಿಗೆ ಕೂಡ ಹೇಳಿದರು ಅಂತ ಒಂದು ವರ್ಣಿಸುತ್ತೆ. ಪೈಲ ಮತ್ತು ಶೇಷ ಇವರಿಬ್ಬರಿಗೆ ಯಾಕೆ ಹೇಳಿದ್ರು ಅವರು, ಅದಕ್ಕೂ ಕೂಡ ಅಲ್ಲೇ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಹಿಂದೆ ಅದರ ವಿವರಣೆ ಇದೆ. ಋಷಾಂ ಪ್ರವರ್ತಕಂ ಪೈಲ, ಋಗ್ವೇದಕ್ಕೆ ಪ್ರವರ್ತಕ ಆದವನು ಪೈಲ,
ವೈಶಂಪಾಯನಮೇವ ಇದರ ತಾತ್ಪರ್ಯ ನಿರ್ಣಯದಲ್ಲಿ ಅಲ್ಲೇ ಹಿಂದೆ ಬಂದಿದೆ. ಋಗ್ವೇದಕ್ಕೆ ಪ್ರವರ್ತಕನಾದವನು ಪೈಲ, ಆ ಪೈಲನಿಗೆ ಇದನ್ನ ಹೇಳಿದ್ರು ಅಷ್ಟೇ. ಮತ್ತೆ ಶೇಷನಿಗೆ ಯಾಕೆ ಹೇಳಿದ್ರು ಅಂದ್ರೆ ಪೈಲನಲ್ಲಿ ಶೇಷನ ಆವೇಶ ಇತ್ತು. ಇದೆಲ್ಲ ಆ ದೈವ ಮೀಮಾಂಸದ್ದು ಪೂರ್ಣ ಪರಿಚಯ ನಮ್ಗೆ ಇಲ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತೀವಿ. ಅಲ್ಲೇ ಆ ತಾತ್ಪರ್ಯ ನಿರ್ಣಯ ಅದೇ 10ನೇ ಅಧ್ಯಾಯದಲ್ಲಿ ಯಾವ್ಯಾವ ದೇವತೆಗಳು ಯಾರ್ಯಾರನ್ನ ಪ್ರವೇಶಿಸಿದ್ರು ಅಂತೆಲ್ಲ ಇದೆ. ಶೇಷೋಥ ಪೈಲಂ ಮುನಿಮಾಭಿಷತ್ಪದ ಅಂತ 10ನೇ ಅಧ್ಯಾಯದ 74ನೇ ಶ್ಲೋಕ. ದೇವ ಪೈಲ ಮುನಿಯಲ್ಲಿ ಆವಿಷ್ಟ ಆಗಿದ್ದ ಅಂತ. ಮುಂದೆ ಋತಾಂ ಪ್ರವರ್ತಕಂ ಪೈಲಂ ಅಂತ ಶ್ಲೋಕ ಇದೆ. ಅಲ್ಲಿ ಋಗ್ವೇದಕ್ಕೆ ಪ್ರವರ್ತಕನಾದವನು ಪೈಲ ಅಂತ ಹೇಳಿದ್ದಾರೆ. ಹೀಗೆ ಋಗ್ವೇದಕ್ಕೆ ಪ್ರವರ್ತಕನಾದ ಪೈಲ ಮತ್ತು ಅವನಲ್ಲಿ ಆವಿಷ್ಟನಾದಂತಹ ಶೇಷ ಇವರಿಬ್ಬರಿಗೂ ಕೂಡ ದೈವ ಮೀಮಾಂಸಾದ ನಡುವಿನ ಭಾಗವನ್ನು ನೀವು ರಚನೆ ಮಾಡಿ ಅಂತ ಆದೇಶ ಕೊಟ್ಟು ವಿಧಾತರು ಅಂತ ಅಭಿಪ್ರಾಯ. ಸರಿಯಾ? ಈ ದೈವ ಮೀಮಾಂಸಾದ ಬಗ್ಗೆ ಅದರ ಆದ್ಯಂತ ಸೂತ್ರಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ಸಂಕರ್ಷಣ ಕಾಂಡ ಅಂತ ಕೂಡ ಕರೀತಾರೆ ಶಾಸ್ತ್ರದಲ್ಲಿ. ಸಂಕರ್ಷಣ ಸೂತ್ರ ಅಂತನೂ ಹೀಗೆ ಸರ್ವಮೂರದಲ್ಲಿ ಒಂದ್ ಕಡೆ ಆ ತರ ಬಂದಿದೆ. ಇದರ ಆದೇಶ ಅಥಾತೋ ದೈವಿ ಮೀಮಾಂಸಾ ನೋಡಿ, ಇಲ್ಲಿ ದೈವಿ ಮೀಮಾಂಸಾ ಅಂತ ಶಬ್ದ ಬಂದಿದೆ. ಇದು ಮೊದಲನೇ ಸೂತ್ರ. ಕೊನೆಯ ಭಾಗ ಅಂದ್ರೆ ಸವಿಷ್ಣುರಾಹ ಹಿ ಸಂಬ್ರಹ್ಮಿ ಚಾತಕ್ಷತೆ ಅಂತ 2 ಸೂತ್ರಗಳು. ಇದಿಷ್ಟು ಹೀಗೆ ತತ್ವಪ್ರಕಾಶ ಅಭಿಪ್ರಾಯ ಪಡ್ತಾರೆ. ಸವಿಷ್ಣುರಾಹ ಹೀಗೆ ಆ ವಿಷ್ಣುವು ಹೀಗೆ ಹೇಳುತ್ತಾನೆ. ಮೊದಲನೇ ಸೂತ್ರದಲ್ಲಿ ಅಥಾತೋ ದೈವಿ ಮೀಮಾಂಸಾ ಅತಃ ಅಥ ಅಧಿಕಾರ ಸಂಪತ್ತ ನಂತರ ಅತಃ ವಿಜ್ಞಾತಿಯನ್ನು ಮಾಡೋ ಪ್ರಯೋಜನ ಇರುವುದರಿಂದ ದೈವಿ ಮೀಮಾಂಸವನ್ನೇ ನಾವು ಪ್ರಾರಂಭಿಸ್ತಾ ಇದ್ದೇವೆ ಅಂತ ಮೊದಲನೇ ಸೂತ್ರ. ಕೊನೆಯ ಸೂತ್ರಕ್ಕಿಂತ ಹಿಂದಿನ ಸೂತ್ರ ಸವಿಷ್ಣುರಾಹ ಹಿ ಆ ವಿಷ್ಣು ಹೇಳುತ್ತಾನೆ. ಮುಂದೆ ಕೊನೆಯ ಸೂತ್ರ ತನ್ ಬ್ರಹ್ಮೇ ಚಾತಕ್ಷತೆ ಅವನನ್ನೇ ಬ್ರಹ್ಮ ಎಂದು ಹೇಳುತ್ತಾರೆ. ಹಾಗಾಗಿ ವಿಷ್ಣು ಬ್ರಹ್ಮ ಇದ್ರು ಒಂದೇ ಅಂತ ಗೊತ್ತಾಯ್ತಲ್ಲ ಇಲ್ಲಿ. ಸರಿಯಾ? ಇದು ತತ್ವ ಪ್ರಕಾಶಿತ. ಇನ್ನ ತತ್ವ ಪ್ರದೀಪ ತಿರುಕುವ ಪಂಡಿತನ ತತ್ವ ಪ್ರದೀಪ ವಿಷ್ಣುರೇವ ಹಿ ಮತ್ತು ತತ್ಸುತೆ ಅಂತ 2 ಸೂತ್ರಗಳು, ಕೊನೆಯ ಸೂತ್ರಗಳು. ವಿಷ್ಣುರೇವ ಹಿ ಮತ್ತು ತತ್ಸುತೆ ಅಂತ 2 ಸೂತ್ರಗಳು. ಹೀಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಮುಂದೆ ನಾವು ಭಾಷೆ ದೀಪಿಕಾದಲ್ಲಿ ಇದನ್ನೆಲ್ಲ ಪರಿಹರಿಸುವ ಪ್ರಯತ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದೆ ನೋಡ್ತೀವಿ. ಅಂತೂ ಸವಿಸ್ತರಾಗಿ ಸಂಬಂಧಿ ಚಾತಕ್ಷತೆ ಇತ್ಯುಕ್ತ ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳ್ತಿದ್ದಾರೆ ಅದನ್ನ ಆ ದೈವ ಮೀಮಾಂಸಾ ಅನ್ನೋ ಗ್ರಂಥದ ಬಗ್ಗೆ ಹೇಳ್ತಿದ್ದಾರೆ ಅಂತ ತಾತ್ಪರ್ಯ. ಆದ್ರಿಂದ ಆ ದೈವ ಮೀಮಾಂಸವನ್ನು ನೋಡಿದ್ರು ಕೂಡ ವಿಷ್ಣುವೇ ಬ್ರಹ್ಮ ಅಂತ ಗೊತ್ತಾಗ್ತದೆ. ಆದ್ರಿಂದ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಬ್ರಹ್ಮ ಶಬ್ದ ಪ್ರಯೋಗ ಮಾಡಿದ್ದಕ್ಕೂ ಇಲ್ಲಿ ಆಚಾರ್ಯ ವಿಷ್ಣು ಎಂಬ ಶಬ್ದ ಪ್ರಯೋಗ ಮಾಡೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇದು ಒಂದಕ್ಕೊಂದು ಪೂರಕವಾಗಿದೆ. ಅದೇ